صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ನೀವು ಇಹಲೋಕದಲ್ಲಿ ಇದನ್ನು ಮಾಡಿದರೆ ನಾಳೆ ಪರಲೋಕದಲ್ಲಿ ಅಲ್ಲಾಹನು ನಿಮ್ಮ ರಹಸ್ಯಗಳನ್ನೆಲ್ಲ ಮರೆಮಾಚುತ್ತಾನೆ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಇಬ್ನ್ ಉಮರ್ ರಲಿಯಲ್ಲಾಹು ಅನ್ಹುಮಾರವರಿಂದ ನಿವೇದನೆ. ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮನ್ ಸತರ ಮುಸ್ಲಿಮನ್, ಯಾವುದೇ ಓರ್ವ ವಿಶ್ವಾಸಿಯ ರಹಸ್ಯವನ್ನು ನೀನು ಮರೆಮಾಚಿದರೆ, ಸತರಹುಲ್ಲಾಹು ಯೌಮಲ್ ಕಿಯಾಮ, ಖಂಡಿತವಾಗಿಯೂ ಅಂತ್ಯ ದಿನದಂದು ನಿಮ್ಮ ರಹಸ್ಯಗಳನ್ನೆಲ್ಲ ಅಲ್ಲಾಹನು ಮರೆಮಾಚುತ್ತಾನೆ ಎಂದು. ಅಂದರೆ ಇಹಲೋಕದಲ್ಲಿ ನಾವು ಜೀವಿಸುವಂತಹ ಸಂದರ್ಭದಲ್ಲಿ ನಮ್ಮ ಗೆಳೆಯರ, ನಮ್ಮ ಕುಟುಂಬಸ್ಥರ ಅಥವಾ ಮತ್ತಿತರ ವ್ಯಕ್ತಿಗಳ ರಹಸ್ಯಗಳು ನಮಗೆ ಗೊತ್ತಿರುತ್ತದೆ. ಆ ರಹಸ್ಯಗಳನ್ನು ನಾವು ಮರೆಮಾಚಬೇಕು ಹೊರತು ಅದನ್ನು ನಾವು ಪರಸ್ಯಪಡಿಸಬಾರದು. ಖಂಡಿತವಾಗಿಯೂ ಅದನ್ನು ಪರಸ್ಯಪಡಿಸುವುದು ಆ ವ್ಯಕ್ತಿ ಇಷ್ಟಪಡಲ್ಲ. ಆದ್ದರಿಂದ ಅಂತಹ ಕೆಲಸವನ್ನು ನಾವು ಮಾಡಬಾರದು. ಹಾಗೇ ಒಬ್ಬರ ರಹಸ್ಯ ನಮಗೆ ಗೊತ್ತಿದ್ದು ಅದನ್ನು ನಾವು ಪರಸ್ಯಪಡಿಸದೆ ರಹಸ್ಯವಾಗಿಯೇ ನಾವು ಇಟ್ಟುಕೊಂಡರೆ ಖಂಡಿತವಾಗಿಯೂ ನಾಳೆ ಪರಲೋಕದಲ್ಲಿ ನಮ್ಮ ಅದೆಷ್ಟೋ ರಹಸ್ಯಗಳನ್ನು ಅಲ್ಲಾಹನು ಮರೆಮಾಚುತ್ತಾನೆ. ಖಂಡಿತವಾಗಿಯೂ ಬುದ್ಧಿ ಇರುವಂತಹ ವ್ಯಕ್ತಿಗಳು ಚಿಂತಿಸಿ ನೋಡಿ, ಇಹಲೋಕದಲ್ಲಿ ಅಲ್ಪ ಜನರ ಮುಂದೆ ನಾವು ಯಾರದ್ದಾದರೂ ರಹಸ್ಯಗಳನ್ನು ಪರಸ್ಯಪಡಿಸುವುದಾದರೆ ನಾಳೆ ಪರಲೋಕದಲ್ಲಿ ಆದನ್ ನಬಿ ಅಲೈಹಿಸ್ಸಲಾಮರಿಂದ ಹಿಡಿದು ಕೊನೆಯ ಮನುಷ್ಯನವರೆಗೂ ಇರುವಂತಹ ಸರ್ವ ಸಕಲ ಮನುಷ್ಯರ ಮುಂದೆ ಅಲ್ಲಾಹನು ನಿಮ್ಮ ರಹಸ್ಯಗಳನ್ನು ಬಯಲು ಮಾಡುವಾಗ ಹೇಗೆ ಇರಬಹುದು ನಮ್ಮ ಅವಸ್ಥೆ ಎಂದು. ಆದ್ದರಿಂದ ಅಂತಹ ಭಯಾನಕತೆಯಿಂದ ನಾವು ರಕ್ಷೆ ಹೊಂದಬೇಕಾದರೆ ಇಹಲೋಕದಲ್ಲಿ ನಮ್ಮ ಗೆಳೆಯರ, ನಮ್ಮ ಕುಟುಂಬಸ್ಥರ, ನಮ್ಮ ಸ್ನೇಹಿತರ ಯಾರ ರಹಸ್ಯ ನಮ್ಮಲ್ಲಿದೆಯೋ ಅದನ್ನು ನಾವು ರಹಸ್ಯವಾಗಿಯೇ ಇಡಿಸೋಣ. ಅಲ್ಲಾಹನು ನಮ್ಮನ್ನು ರಹಸ್ಯಗಳನ್ನು ಸಂರಕ್ಷಿಸುವಂತಹ ವ್ಯಕ್ತಿಗಳ ವಿಭಾಗದಲ್ಲಿ ಸೇರಿಸಲಿ. ನಾಳೆ ಪರಲೋಕದಲ್ಲಿ ನಮ್ಮ ರಹಸ್ಯಗಳನ್ನು ಅಲ್ಲಾಹನು ಯಾರಿಗೂ ಪರಸ್ಯಪಡಿಸದಂತೆ ರಹಸ್ಯವಾಗಿ ಇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.